ಗುಡುಗು ಸಹಿತ ಮಳೆಗೆ ಬೆಂಗಳೂರಿನಲ್ಲಿ ಮರ ಉರುಳಿ ಬಿದ್ದಿರುವ ಘಟನೆ ನಡೆದಿದೆ. ಭಾರೀ ಮಳೆಗೆ ನಾಗರಬಾವಿಯಲ್ಲಿ ಮರ ತರೆಗುರುಳಿರೋದು. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಬೆಂಗಳೂರಲ್ಲಿ ಮಳೆ ಬಂದ್ರೆ ಸಾಕು ಮರಗಳು ತರಶಾಹಿಯಾಗುತ್ತೆ. ಇದರಿಂದ ಸಾಕಷ್ಟು ಸಾವು ನೋವುಗಳನ್ನು ಕೂಡ ನಾವು ನೋಡಿದ್ದೀವಿ. ನಿನ್ನೆಯೂ ಕೂಡ ನಾಗರಬಾವಿಯಲ್ಲಿ ಮರ ತರೆಗುರುಳಿತ್ತು, ಆದ್ರೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಅಲ್ಲಿರೋ ನಿವಾಸಿಗಳು ಆ ಬಿದ್ದಿರೋ ಮರದ ಕೆಳಗೇನೆ ನುಸುಳ್ಕೊಂಡು ಬಂದಿದ್ದಾರೆ. ವಾಹನ ಸವಾರರಿಗೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆಯಾಗಿತ್ತು. ನಾವು ಮೂರೂ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಮಾನ್ಯತಾ ಟೆಕ್ ಪಾರ್ಕ್, ಇನ್ನೊಂದು ನಾಗರಬಾವಿ, ಮತ್ತೊಂದು ಎಲೆಕ್ಟ್ರಾನಿಕ್ ಸಿಟಿ. ಈ ಮೂರೂ ಭಾಗದಲ್ಲೂ ಕೂಡ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿತ್ತು. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಂತೂ ಸರಿಸುಮಾರು 3 ರಿಂದ 4 ಅಡಿಯಷ್ಟು ನೀರು ರಸ್ತೆ ಮೇಲೆ ನಿಂತ್ಕೊಂಡಿತ್ತು. ಒಂದ್ ಕಡೆಯಿಂದ ಮತ್ತೊಂದು ಕಡೆ ಹೋಗಕ್ಕಾಗದೆ ವಾಹನ ಸವಾರರು ಪರದಾಟ ನಡೆಸಿದ್ರು. ಇನ್ನು ನಾಗರಬಾವಿಯಲ್ಲಿ ಮರ ತರೆಗುರುಳಿದ್ದು ಅಲ್ಲೂ ಕೂಡ ನಿವಾಸಿಗಳು ತೊಂದರೆ ಅನುಭವಿಸಿದ್ರು. ಇನ್ನು ಗುಡುಗು ಸಹಿತ ಮಳೆಗೆ ಬೆಂಗಳೂರಿನಲ್ಲಿ ಮರ ಉರುಳಿ ಬಿದ್ದಿರುವ ಘಟನೆ ನಡೆದಿದೆ. ಭಾರೀ ಮಳೆಗೆ ನಾಗರಬಾವಿಯಲ್ಲಿ ಮರ ತರೆಗುರುಳಿರೋದು. ಅದೃಷ್ಟವಶಾತ್ ಯಾವುದೇ ಅಪಾಯ ಸಂಭವಿಸಿಲ್ಲ. ಬೆಂಗಳೂರಲ್ಲಿ ಮಳೆ ಬಂದ್ರೆ ಸಾಕು ಮರಗಳು ತರಶಾಹಿಯಾಗುತ್ತೆ. ಇದರಿಂದ ಸಾಕಷ್ಟು ಸಾವು ನೋವುಗಳನ್ನು ಕೂಡ ನಾವು ನೋಡಿದ್ದೀವಿ. ನಿನ್ನೆಯೂ ಕೂಡ ನಾಗರಬಾವಿಯಲ್ಲಿ ಮರ ತರೆಗುರುಳಿತ್ತು, ಆದ್ರೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಅಲ್ಲಿರೋ ನಿವಾಸಿಗಳು ಆ ಬಿದ್ದಿರೋ ಮರದ ಕೆಳಗೇನೆ ನುಸುಳ್ಕೊಂಡು ಬಂದಿದ್ದಾರೆ. ವಾಹನ ಸವಾರರಿಗೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆಯಾಗಿತ್ತು. ನಾವು ಮೂರೂ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಒಂದ್ ಕಡೆ ಮಾನ್ಯತಾ ಟೆಕ್ ಪಾರ್ಕ್, ಇನ್ನೊಂದು ನಾಗರಬಾವಿ, ಮತ್ತೊಂದು ಎಲೆಕ್ಟ್ರಾನಿಕ್ ಸಿಟಿ. ಈ ಮೂರೂ ಭಾಗದಲ್ಲೂ ಕೂಡ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿತ್ತು. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಂತೂ ಸರಿಸುಮಾರು 3 ರಿಂದ 4 ಅಡಿಯಷ್ಟು ನೀರು ರಸ್ತೆ ಮೇಲೆ ನಿಂತ್ಕೊಂಡಿತ್ತು. ಒಂದ್ ಕಡೆಯಿಂದ ಮತ್ತೊಂದು ಕಡೆ ಹೋಗಕ್ಕಾಗದೆ ವಾಹನ ಸವಾರರು ಪರದಾಟ ನಡೆಸಿದ್ರು. ಇನ್ನು ನಾಗರಬಾವಿಯಲ್ಲಿ ಮರ ತರೆಗುರುಳಿದ್ದು ಅಲ್ಲೂ ಕೂಡ ನಿವಾಸಿಗಳು ತೊಂದರೆ ಅನುಭವಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.